ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಲಿ ನಾವು ವಾಟ್ ಇಫ್ ಸೀಸನ್ 3ಯ 4ನೇ ಎಪಿಸೋಡ್ ಆದಂತಹ ವಾಟ್ ಇಫ್ ಹೌವರ್ಡ್ ದ ಡಕ್ ಗಾಟ್ ಹಿಚ್ಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ವಾಟ್ ಇಫ್ ಹೌವರ್ಡ್ ದ ಡಕ್ ಗಾಟ್ ಹಿಚ್ಡ್ ಅಂದರೆ ಹೌವರ್ಡ್ ದ ಡಕ್ ಏನಾದರೂ ಮೊಟ್ಟೆ ಹೊಡೆದಿದ್ರೆ ಅಂತ ಅರ್ಥ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ಹೌವರ್ಡ್ ನರ್ಸ್ ಅವನ ಮೊಟ್ಟೆನ ತರ್ತಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಹೌವರ್ಡ್ ಹೆಂಡತಿ ಡಾರ್ಸಿ. ಹೌವರ್ಡ್ ನೋಡೋಕ್ಕೆ ಬಾತ್ಕೋಳಿ ಥರ ಇರ್ತಾನೆ, ಡಾರ್ಸಿ ನಾರ್ಮಲ್ ಹ್ಯೂಮನ್ ಥರ ಇರ್ತಾಳೆ. ಡಾರ್ಸಿ ಮಗು ಥರ ಮೊಟ್ಟೆ ಇಟ್ಟಿರ್ತಾಳೆ, ಆದರೆ ಅದು ಇನ್ನೂ ಹೊಡೆದಿರಲ್ಲ. ಆವಾಗ ವಾಚರ್ ಹೌವರ್ಡ್ ಮತ್ತು ಡಾರ್ಸಿಗೆ ಅವ್ರ ಮಗು ಅವ್ರ ಲೈಫ್ನ ಮತ್ತು ಎಲ್ಲರೂ ಲೈಫ್ನ ಚೇಂಜ್ ಮಾಡುತ್ತೆ ಅಂತ ಗೊತ್ತಿತ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಯಾವಾಗ ಥಾರ್ ಆಸ್ಗಾರ್ಡಿಂದ ಭೂಮಿಗೆ ಬಂದು ಪಾರ್ಟಿ ಮಾಡ್ತಿದ್ನೋ ಆವಾಗ ಎಲ್ಲ ರಿಯಲ್ಮ್ಗಳು ಒಂದಾಗೋಕ್ಕೆ ಶುರುವಾದವು. ಆವಾಗಲೇ ಡಾರ್ಸಿ ಮತ್ತು ಹೌವರ್ಡ್ ಮೀಟ್ ಮಾಡಿದ್ದು. ಇಬ್ಬರು ಡೇಟ್ ಮಾಡಿದ್ರು, ಕಡೆಗೆ ಅವರಿಗೆ ಮೊಟ್ಟೆ ಹುಟ್ಟಿತು. ಒಂದಿನ ರಾತ್ರಿ ಹೌವರ್ಡ್ ಮತ್ತು ಡಾರ್ಸಿ ಅವ್ರ ಮೊಟ್ಟೆನ ಮಲಗಿಸಿ ಈಚೆ ಹಾಲಲ್ಲಿ ಡ್ರಿಂಕ್ ಮಾಡಬೇಕಾದ್ರೆ ಅಲ್ಲಿಗೆ ಗ್ರ್ಯಾಂಡ್ ಮಾಸ್ಟರ್ ಅಸಿಸ್ಟೆಂಟ್ ಬಂದು ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಶಿಪ್ಗೆ ಇನ್ವಿಟೇಷನ್ ಕೊಡ್ತಾರೆ. ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಅವರು ಹೋಗೋ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಗ್ರ್ಯಾಂಡ್ ಮಾಸ್ಟರ್ ಇವ್ರನ್ನ ಇನ್ವೈಟ್ ಮಾಡಿರೋದು ಇವ್ರ ಹತ್ರ ಇರೋ ಮೊಟ್ಟೆಗೋಸ್ಕರ ಅಂತ. ಅವರು ಅವನ ಶಿಪ್ಗೆ ಬಂದಾಗ ಖುದ್ದಾಗಿ ಗ್ರ್ಯಾಂಡ್ ಮಾಸ್ಟರ್ ಇವ್ರ ಹತ್ರ ಬಂದು ಆ ಮೊಟ್ಟೆನ ಮಲಗಿಸಿ ಅದನ್ನ ಕೇರ್ ತಗೊಳ್ಳೋಕ್ಕೆ ವರ್ಕರ್ಸ್ನ ಅಪಾಯಿಂಟ್ ಮಾಡ್ತಾನೆ. ಡಾರ್ಸಿ ಮತ್ತೆ ಹೌವರ್ಡ್ನ ಡೈನಿಂಗ್ ಟೇಬಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಲೆಟರ್ ಇರುತ್ತೆ ಮೆನು ಥರ. ಅದನ್ನ ಡಾರ್ಸಿಗೆ ಓದೋಕೆ ಆಗಲ್ಲ. ಆವಾಗ ಹೌವರ್ಡ್ ಮೊಬೈಲ್ ಓಪನ್ ಮಾಡಿ ಟ್ರಾನ್ಸ್ಲೇಟರಿಂದ ಅದನ್ನ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಅಲ್ಲಿಗೆ ಗ್ರ್ಯಾಂಡ್ ಮಾಸ್ಟರ್ ಮೊಟ್ಟೆನ ಬೆಂಕಿಗೆ ಇಟ್ಟು ಸುಡೋಕೆ ಹೋಗ್ತಾನೆ. ಅದನ್ನ ನೋಡಿ ಡಾರ್ಸಿ ಮತ್ತು ಹೌವರ್ಡ್ಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರ್ಯಾವೇಜರ್ಸ್ ಟೀಮ್ ಲೀಡರ್ ಆದ ಯೋಂಡು ಬಂದು ಆ ಮೊಟ್ಟೆನ ಕಾಪಾಡ್ತಾನೆ ಅಂತ ಡಾರ್ಸಿ ಅಂದ್ಕೊಂಡಿರ್ತಾಳೆ. ಆದರೆ ಅವನು ಆ ಮೊಟ್ಟೆ ತಗೊಂಡು ಅವನ ಶಿಪ್ಪಲ್ಲಿ ಎಸ್ಕೇಪ್ ಆಗ್ತಾನೆ. ಡಾರ್ಸಿ ಮತ್ತು ಹೌವರ್ಡ್ ಸಕಾರ್ನ ಶಿಪ್ ತಗೊಂಡು ಯೋಂಡು ಶಿಪ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಆದರೆ ಯೋಂಡು ಲೈಟ್ ಸ್ಪೀಡಲ್ಲಿ ಜಂಪ್ ಪಾಯಿಂಟ್ನ ಜಂಪ್ ಮಾಡಿಸಿದ ತಕ್ಷಣ ಅವನು ಶಿಪ್ ಮಾಯ ಆಗುತ್ತೆ. ಅದೆಲ್ಲ ಡಾರ್ಸಿ ಮತ್ತು ಹೌವರ್ಡ್ಗೆ ಗೊತ್ತಿರಲ್ಲ. ಅದಕ್ಕೆ ಡಾರ್ಸಿ ಶೀಲ್ಡ್ಗೆ ಕಾಲ್ ಮಾಡ್ತಾಳೆ. ಶೀಲ್ಡ್ನ ಡೈರೆಕ್ಟರ್ ನಿಕ್ ಫ್ಯೂರಿ. ಆವಾಗ ನಿಕ್ ಫ್ಯೂರಿಯಿಂದ ಗೊತ್ತಾಗುತ್ತೆ ಡಾರ್ಸಿ ಮತ್ತು ಹೌವರ್ಡ್ನ ಮೊಟ್ಟೆ ಹುಟ್ಟಿದ್ದು ಎಲ್ಲ ಸ್ಟಾರ್ಸ್ ಒಂದು ಪ್ಯಾಟರ್ನಲ್ಲಿ ಅಲೈನ್ ಆಗಿದ್ದಾಗ ಅದನ್ನ ಕಾಸ್ಮಿಕ್ ಕನ್ವರ್ಜೆನ್ಸ್ ಅಂತ ಕರೀತಾರೆ. ಅದರಿಂದ ಆ ಮೊಟ್ಟೆಯಿಂದ ಹುಟ್ಟೋ ಮಗು ತುಂಬ ಪವರ್ಫುಲ್ ಆಗಿರುತ್ತೆ. ಅದಕ್ಕೆ ಎಲ್ಲರೂ ಆ ಮೊಟ್ಟೆ ಹಿಂದೆ ಬಿದ್ದಿದ್ದಾರೆ ಅಂತ. ಆವಾಗ ಕೋಲ್ಸನ್ ಫ್ಯೂರಿಗೆ ಯೋಂಡು ಅದನ್ನ ಕಲೆಕ್ಟರ್ಗೆ ಕೊಡೋಕೆ ತಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದನ್ನ ಹೌವರ್ಡ್ ಕೇಳಿಸ್ಕೊತಾನೆ. ಆಮೇಲೆ ಫ್ಯೂರಿ ಹೌವರ್ಡ್ ಮತ್ತು ಡಾರ್ಸಿಗೆ ನಾವು ಆ ಮೊಟ್ಟೆನ ಹುಡುಕ್ತೀವಿ ಅಂತ ಹೇಳ್ತಾನೆ. ಆದರೆ ಹೌವರ್ಡ್ಗೆ ಯೋಂಡು ಮೊಟ್ಟೆನ ಕಲೆಕ್ಟರ್ ಹತ್ರ ತಗೊಂಡು ಹೋಗಿದ್ದಾನೆ ಅಂತ ಗೊತ್ತಾಗಿ ಕಲೆಕ್ಟರ್ ಇರೋ ಪ್ಲೇಸ್ ನೋವೇರ್ಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಯೋಂಡು ಕಲೆಕ್ಟರ್ ಇದ್ದ ಪ್ಲೇಸ್ಗೆ ಹೋದಾಗ ಅಲ್ಲಿ ಕಲೆಕ್ಟರ್ನ ಸಾಯಿಸಿ ಕೆಸಿಲಿಯಸ್ ಇರ್ತಾನೆ. ಅವನು ಡೊರಮಮ್ಮಗೋಸ್ಕರ ವರ್ಕ್ ಮಾಡ್ತಾ ಇರ್ತಾನೆ. ಅವನು ಯೋಂಡುನ ಸಾಯಿಸಿ ಮೊಟ್ಟೆನ ತಗೊಂಡು ಹೋಗ್ತಾನೆ. ಅವನಿಂದ ಎಷ್ಟೊಂದು ಜನ ಮಂತ್ರ ಹೇಳ್ಕೊಂಡು ಕೈಯಲ್ಲಿ ಕ್ಯಾಂಡಲ್ ಇಟ್ಕೊಂಡು ಹೋಗ್ತಿರ್ತಾರೆ. ನೋವೇರ್ಗೆ ಬಂದ ಹೌವರ್ಡ್ ಮತ್ತು ಡಾರ್ಸಿ ಅವರು ಕೂಡ ಮಂತ್ರ ಹೇಳೋರ ಥರ ಎಲ್ಲರ ಜೊತೆ ಸೇರ್ಕೊಳ್ತಾರೆ. ಅಲ್ಲಿ ಕೆಸಿಲಿಯಸ್ ಮೊಟ್ಟೆನ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟು ಡೊರಮಮ್ಮನ ಆ ಮೊಟ್ಟೆಯಲ್ಲಿ ಹುಟ್ಟೋ ಮಗು ಬಾಡಿಗೆ ಸೇರಿಸಬೇಕು ಅಂತ ಪ್ಲಾನ್ ಮಾಡಿ ಮಂತ್ರ ಹೇಳೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ನಿಕ್ ಫ್ಯೂರಿ ಬಂದು ಆ ಮೊಟ್ಟೆನ ಎತ್ಕೋತಾನೆ. ಆವಾಗ ಹೌವರ್ಡ್ ಮತ್ತು ಡಾರ್ಸಿ ಮೊಟ್ಟೆನ ಈಸ್ಕೊಳ್ಳೋಕ್ಕೆ ಬಂದರೆ ಫ್ಯೂರಿ ಈ ಮೊಟ್ಟೆ ಶೀಲ್ಡ್ ಹತ್ರ ಇದ್ರೇನೆ ಸೇಫ್ ಅಂತ ಅವರಿಗೆ ಮೊಟ್ಟೆ ಕೊಡಲ್ಲ. ಆವಾಗ ಕೆಸಿಲಿಯಸ್ ಮತ್ತು ಫ್ಯೂರಿ ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಗ್ಯಾಪಲ್ಲಿ ಹೌವರ್ಡ್ ಮತ್ತು ಡಾರ್ಸಿ ಮೊಟ್ಟೆ ತಗೊಂಡು ಶಿಪ್ಪಲ್ಲಿ ಎಸ್ಕೇಪ್ ಆಗ್ತಾರೆ. ಡಾರ್ಸಿ ನಾವು ಸ್ವಲ್ಪ ದಿನ ಎಲ್ಲಾದರೂ ಸೇಫ್ ಆಗಿ ಶೆಲ್ಟರ್ ತಗೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಹೌವರ್ಡ್ ಅವಳನ್ನ ಲೋಕಿ ಹತ್ರ ಕರ್ಕೊಂಡು ಬರ್ತಾನೆ. ಲೋಕಿ ಅವ್ರಿಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮತ್ತೆ ಫ್ಯೂರಿ ಬಂದು ಮೊಟ್ಟೆನ ಕೊಡಿ ಅಂತ ಕೇಳ್ತಾನೆ. ಲೋಕಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಈಚೆ ಹೋಗಬೇಕಾದ್ರೆ ಲೋಕಿ ಅವರ ಅಪ್ಪ ಬಂದು ಮೊಟ್ಟೆನ ಕಿತ್ಕೋತಾರೆ. ಅದನ್ನ ನೋಡಿ ಲೋಕಿಗೆ ಕೋಪ ಬರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಜ್ಯೂಯಸ್ ಬಂದು ಅವನ ಥಂಡರ್ ಬೋಲ್ಟಿಂದ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಕೆಸಿಲಿಯಸ್ ಬರ್ತಾನೆ, ಡಾರ್ಕ್ ಎಲ್ಫ್ ಬರ್ತಾನೆ. ಅವರವರೇ ಫೈಟ್ ಮಾಡ್ಕೋತಾ ಇರ್ತಾರೆ ಮೊಟ್ಟೆಗೋಸ್ಕರ. ಹೌವರ್ಡ್ ಮತ್ತು ಡಾರ್ಸಿ ಮೊಟ್ಟೆ ತಗೊಂಡು ಓಡೋಗ್ಬೇಕಾದ್ರೆ ಅಡ್ಡ ಥ್ಯಾನಸ್ ಮಕ್ಕಳು ಬರ್ತಾರೆ. ಅವರೇನೋ ಬೇರೆ ಕೆಲಸಕ್ಕೆ ಬಂದಿರ್ತಾರೆ. ಆದರೆ ಹೌವರ್ಡ್ ಈ ಮೊಟ್ಟೆ ಮ್ಯಾಜಿಕಲ್ ಮೊಟ್ಟೆ ಅಂದ್ಬಿಡ್ತಾನೆ. ಅದಕ್ಕೆ ಅವರು ಥ್ಯಾನೋಸ್ನ ಕರೀತಾರೆ. ಅಲ್ಲಿಂದ ಡಾರ್ಸಿ ಮತ್ತು ಹೌವರ್ಡ್ ಓಡೋಗ್ತಾರೆ. ಜ್ಯೂಯಸ್ ಥಂಡರ್ ಬೋಲ್ಟಿಂದ ಅಟ್ಯಾಕ್ ಮಾಡ್ತಾನೆ. ಮೊಟ್ಟೆ ಇನ್ನೇನು ಕೆಳಗೆ ಬೀಳಬೇಕು. ಅಷ್ಟರಲ್ಲಿ ಡಾರ್ಸಿ ಅದನ್ನ ಹಿಡ್ಕೋತಾಳೆ. ಅಷ್ಟರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬಂದು ಮೊಟ್ಟೆನ ಅವನ ಶಿಪ್ ಕಡೆ ಎಳ್ಕೊತಾ ಇರ್ತಾನೆ. ಜ್ಯೂಯಸ್ ಗ್ರ್ಯಾಂಡ್ ಮಾಸ್ಟರ್ ಶಿಪ್ನ ಬ್ಲಾಸ್ಟ್ ಮಾಡ್ತಾನೆ. ಆವಾಗ ಮೊಟ್ಟೆ ಮೇಲಿಂದ ಇನ್ನೇನು ಕೆಳಗೆ ಬೀಳ್ತಿರುತ್ತೆ. ಅಲ್ಲಿಗೆ ಥ್ಯಾನೋಸ್ ಬಂದು ಸ್ಟೋನ್ಸ್ ಎಲ್ಲಿದ್ದಾವೆ ಅಂತ ಕೇಳ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಆ ಮೊಟ್ಟೆಗೋಸ್ಕರ ಅವನ ಮಕ್ಕಳು ಅವ್ರನ್ನ ಕರೆದಿರೋದು ಅಂತ. ಇನ್ನೇನು ಆ ಮೊಟ್ಟೆ ಕ್ಲಿಫಿಂದ ಕೆಳಗೆ ಬೀಳಬೇಕು. ಹೌವರ್ಡ್ ಓಡೋಗಿ ಅದನ್ನ ಹಿಡ್ಕೋತಾನೆ. ಮತ್ತೆ ಪೋರ್ಟಲಿಂದ ಕೆಸಿಲಿಯಸ್ ಕಡೆ ಅವರು ಹೌವರ್ಡ್ ಹಿಂದೆ ಬರ್ತಾರೆ. ಆವಾಗ ಡಾರ್ಸಿ ಒಂದು ಪ್ಲೇಟ್ನ ಸ್ಲೈಡರ್ ಥರ ಯೂಸ್ ಮಾಡ್ಕೊಂಡು ಬಂದು ಹೌವರ್ಡ್ನ ಎತ್ಕೊಂಡು ಸ್ಲೈಡ್ ಮಾಡ್ತಾ ಮೇಲಿಂದ ಕೆಳಗೆ ಹೋಗ್ಬಿಡ್ತಾರೆ. ಮಧ್ಯ ಲೋಕಿ ಅವರ ಅಪ್ಪ ಬಂದು ಅಡ್ಡ ನಿಂತ್ಕೋತಾನೆ. ಲೋಕಿ ಬಂದು ಅವರ ಅಪ್ಪನ ಕೆಳಗೆ ಬೀಳಿಸ್ತಾನೆ. ಹೌವರ್ಡ್ ಮತ್ತೆ ಡಾರ್ಸಿ ಎಲ್ಲರಿಂದ ತಪ್ಪಿಸ್ಕೊಂಡು ಸ್ವಲ್ಪ ದೂರ ಹೋಗಿ ಮೊಟ್ಟೆ ಜೊತೆ ಕೆಳಗೆ ಬೀಳ್ತಾರೆ. ಆಮೇಲೆ ಮೊಟ್ಟೆ ಎತ್ಕೋತಾರೆ. ಹಿಂದೆ ನೋಡಿದ್ರೆ ಹೋಲ್ ಸೂಪರ್ ವಿಲನ್ ಟೀಮ್ ಬರ್ತಾ ಇರುತ್ತೆ. ಹೌವರ್ಡ್ ಮತ್ತು ಡಾರ್ಸಿ ಅವ್ರ ಕತೆ ಮುಗೀತು ಅಂತ ಅಂದ್ಕೊಂಡು ಮೊಟ್ಟೆನ ತಪ್ಪಿಕೊಂಡು ಹಾಡು ಹೇಳ್ತಾ ಇರ್ತಾರೆ. ಮೊಟ್ಟೆ ಹೊಳೆಯೋಕೆ ಶುರು ಆಗುತ್ತೆ. ಸೂಪರ್ ವಿಲನ್ಸ್ ಹತ್ರ ಬಂದಾಗ ಮೊಟ್ಟೆಯಿಂದ ಥಂಡರ್ ಬಂದು ಬ್ಲಾಸ್ಟ್ ಆಗ್ತಾರೆ. ಅದನ್ನ ನೋಡಿ ಹೌವರ್ಡ್ ಮತ್ತು ಡಾರ್ಸಿ ಜೋರಾಗಿ ಸಾಂಗ್ ಹೇಳೋಕೆ ಶುರು ಮಾಡ್ತಾರೆ. ಆ ಮೊಟ್ಟೆ ಹತ್ರ ಬಂದವರೆಲ್ಲ ಬ್ಲಾಸ್ಟ್ ಆಗ್ತಿರ್ತಾರೆ. ಇದನ್ನ ನೋಡಿ ಫ್ಯೂರಿ ಮತ್ತು ಕೋಲ್ಸನ್ ಒಂದು ಬಂಡೆ ಹಿಂದೆ ಬಚ್ಚಿಟ್ಕೋತಾರೆ. ಅಲ್ಲಿಗೆ ಲೋಕಿ ಮತ್ತು ಅವರ ಅಪ್ಪನೂ ಬರ್ತಾರೆ. ಕಡೆಗೆ ತುಂಬ ಜನ ಬಂದು ಆ ಮೊಟ್ಟೆನ ಹಿಡ್ಕೋತಾರೆ. ಮೊಟ್ಟೆ ಹೊಡೆಯೋಕೆ ಶುರು ಆಗುತ್ತೆ. ಅದರಿಂದ ಮಗು ಬರುತ್ತೆ. ಆ ಮಗು ಪವರಿಂದ ಅಲ್ಲಿದ್ದ ಎಲ್ಲ ಸೂಪರ್ ವಿಲನ್ಸ್ ಸತ್ತೋಗ್ತಾರೆ. ಫ್ಯೂರಿ, ಕೋಲ್ಸನ್, ಲೋಕಿ ಮತ್ತು ಅವರ ಅಪ್ಪ ಮಾತ್ರ ಬದುಕ್ತಾರೆ. ಮಗು ನಿಧಾನವಾಗಿ ಡಾರ್ಸಿ ಕೈಗೆ ಬರುತ್ತೆ. ನೋಡೋಕೆ ಅರ್ಧ ಹ್ಯೂಮನ್ ಮತ್ತು ಅರ್ಧ ಬಾತ್ಕೋಳಿ ಥರ ಇರುತ್ತೆ. ಅಲ್ಲಿಗೆ ಮತ್ತೆ ಫ್ಯೂರಿ ಬರ್ತಾನೆ. ಆದರೆ ಈ ಸಲ ಅವನು ಮಗು ಫ್ಯಾಮಿಲಿ ಜೊತೆ ಇದ್ರೇನೆ ಸೇಫ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಲೋಕಿ ಅವರ ಅಪ್ಪನ ಜೊತೆ
ಬಂದು ನಾನು ನಮ್ಮ ಅಪ್ಪನ ಜೊತೆ ಮಾತಾಡಿದ್ದೀನಿ, ನೀವು ಆರಾಮಾಗಿ ನಮ್ಮ ಮನೇಲಿ ರೆಸ್ಟ್ ತಗೋಬೋದು ಅಂತ ಹೇಳ್ತಾನೆ. ಆದರೆ ಡಾರ್ಸಿ ಮತ್ತು ಹೋವರ್ಡ್ ಅವ್ರ ಮನೆಗೆ ವಾಪಸ್ ಬಂದು ಮಗುನ ತೊಟ್ಲಲ್ಲಿ ಮಲಗಿಸ್ತಾರೆ. ಇಲ್ಲಿಗೆ ಎಪಿಸೋಡ್ 4 ಮುಗಿಯುತ್ತೆ. ಎಪಿಸೋಡ್ 5 ಜೊತೆ ನಾಳೆ ಸಿಗ್ತೀನಿ. ಜೈ ಕರ್ನಾಟಕ.